ಓಂ ಗುರುಭ್ಯೋ ನಮಃ. ವಿಷ್ಣುಪತ್ನಿ ಸಮೋಪೀತಂ ಸ್ವರ್ಣವರ್ಣಮುಖೀತಲೈ ಅನೇಕ ರತ್ನಸಮೂರ್ತಿ ಭೂಮಿದೇವಿ ನಮಸ್ತುತೆ. ಪ್ರಕೃತಿಯಮೃತಾಲೋಕಿನಾದೃಷ್ಟಂ ತಂಚಧಾರೇಣ ಕಥಿತಂ ಮಾಂ ದೇವಿ ಪವಿತ್ರ ಕುರುಶಾಸನ. ಶುಭವಾದ ಸುಸಂದರ್ಭ. ಈ ಶುಭವಾದ ಸುಸಂದರ್ಭದಲ್ಲಿ ಕರ್ನಾಟಕ ಮೀಡಿಯಾ ಕ್ಲಬ್ ಇವರ ಒಂದು ವತಿಯಿಂದ ಇವತ್ತಿನ ಶುಭವಾದ ಸಂಜೆಯ ಸಮಕ್ಷಮಗಳಲ್ಲಿ ವೇದಿಕೆ ಮೇಲಿರ್ತಕ್ಕಂತಹ ಬಸವರಾಮಾನಂದ ಸ್ವಾಮೀಜಿಗಳಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ, ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ಗಣ್ಯರನ್ನು ಸ್ತುತಿಸಿ, ಮುಂಬದಿಯಲ್ಲಿರ್ತಕ್ಕಂತಹ ಎಲ್ಲ ತಾತಮಾತಿಯವರೇ ಮತ್ತು ವೈದ್ಯ ನಾರಾಯಣ ಹರಿ, ಇದು 18 ಯುಗಗಳು ಚತುಷ್ಪಾದ ಶಕ್ತಿಗಳ ಪ್ರಬುದ್ಧ ಚಿಹ್ನೆಗಳಲ್ಲಿ ಒಂದಾದಂಥದ್ದು. ಆರೋಗ್ಯವೇ ಭಾಗ್ಯ, ಅನಾರೋಗ್ಯವೇ ನರಕ ಎಂಬತಕ್ಕಂತಹ ನಾಣ್ಣುಡಿಗಳು. ಆರೋಗ್ಯ ಭಾಗ್ಯದ ಸುವ್ಯವಸ್ಥೆಗಳ ಸುಚರ್ಬಿತಿದ ಒಳನಾಟಗಳ ಅಂಕುಶಾರ್ಪಣೆಗಳ ವಾತಜ ಪಿತ್ತಜ ಕಪಜ. ನಮ್ಮ ಗುರುಗುಡಿಯಲ್ಲಿರು ಪೂಜ್ಯ ಗುರುಗಳು ಬಸವರಾಮಾನಂದ ಸ್ವಾಮಿಗಳು ಯಾವುದೇ ರೋಗ ಬರಬೇಕಾಗಿದ್ರೂ ಕೂಡ ವಾತಜ ಪಿತ್ತಜ ಕಪಜ ಅದರಂತೆ ಆಯಾ ಈ ಋತುಗಳ ಚಕ್ರದಂತೆ ಮಳೆಗಾಲ ಮತ್ತು ಚಳಿಗಾಲ ಬೇಸಿಗೆ ಕಾಲದಲ್ಲಿ ಕಫವು ಯಾವಾಗ ಹೆಚ್ಚಿಗೆ ಆಗುತ್ತೆ, ವಾತವು ಯಾವಾಗ ಕೊಡುತ್ತೆ ಮತ್ತು ಪಿತ್ತವು ಯಾವಾಗ ಜಾಸ್ತಿ ಆಗುತ್ತೆ ಎನ್ನುವುದನ್ನು ನಿಟ್ಟನ್ನು ನಾವು ತಿಳಿದುಕೊಳ್ಳುವುದಾದರೆ, ಮಾನವ ನೋಡಿ, ಹಿಂದೆ ನಮ್ಮ ತಾತ ಮತ್ತು ಮುತ್ತಾತಿಂದಿರ ಕಾಲದಲ್ಲಿ 100 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ಆರೋಗ್ಯದ ಸುವ್ಯವಸ್ಥೆಯ ರಕ್ತಗತ, ಮೂಳೆಗತ, ಮಾಂಸಗತ, ರಜ್ಜುಗತಗಳ ಒಕ್ಕೂಟಗಳ ಶಕ್ತಿಗಳು ಪ್ರಬಲ ಜಂತುಗಳಲ್ಲಿ ಸ್ತೋತ್ರಸ್ಯಗಳಲ್ಲಿ ನಾವಾಡುವಂತಹ ನುಡಿಮುತ್ತುಗಳ ಭವನೆಗಳಲ್ಲಿ ಸೇರಿ 100 ವರ್ಷಗಳು ಬದುಕುಳಿತಿದ್ದನ್ನು ನಾವು ನೋಡ್ತಾ ಇದ್ದೆವು. ನಮ್ಮ ತಾತ ಅಜ್ಜಿಂದಿರಿ 100 ವರ್ಷ, 112 ವರ್ಷಗಳು, 120 ವರ್ಷಗಳು ಕೂಡ ಬದುಕತಕ್ಕಂತಹ ಸುವ್ಯವಸ್ಥೆಯನ್ನು ನಾವು ಈ ಒಂದು ವಯಸ್ಸಿನಲ್ಲಿ ನಾವು ನೀವೆಲ್ಲರೂ ಕೂಡ ನೋಡುವಂತಹ ಸುದಿನವಾಗಿತ್ತು. ಅಂತಹ ಕಾಲಘಟ್ಟವು ಈಗಿನ ಪದ್ಧತಿಯಲ್ಲಿ 25 ವರ್ಷಕ್ಕೆ, 30 ವರ್ಷಕ್ಕೆ, 40 ವರ್ಷಕ್ಕೆ ಆಗ ಜನನವಾಗುವಂತಹ ಮಗುವಿನಲ್ಲಿ ಅನೇಕ ರೋಗಗಳು ಉಲ್ಬಣವಾಗತಕ್ಕಂತಹ ಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೀವಿ. ಆಗ ಹುಟ್ಟುವಂತಹ ಮಕ್ಕಳಲ್ಲಿ ಆಪರೇಷನ್ ಮಾಡ್ತಕ್ಕಂಥ ಶಸ್ತ್ರಚಿಕಿತ್ಸೆಗಳನ್ನು ಮಾಡ್ತಕ್ಕಂತಹ ಒಂದು ಮಟ್ಟಕ್ಕೆ ನಾವು ಹೋಗಿದ್ದೀವಿ ಎನ್ನುವಂಥದ್ದನ್ನು ಇಂದಿನ ಒಂದು ಸ್ಥಿತಿಯನ್ನು ನಾವು ಅವಲೋಕನ ಮಾಡಿಕೊಂಡಾಗ ಎಲ್ಲ ಒಂದು ಕಡೆ ನಾವು ಸೇವಿಸುವ ಆಹಾರಾದಿಗಳು, ಕುಡಿಯುವ ನೀರು, ಸೇವಿಸುವ ಗಾಳಿಗಳು ಯಾವ ಪ್ರಮಾಣದಲ್ಲಿರಬೇಕು, ಹೇಗಿರಬೇಕು ಅಂತಕ್ಕಂಥ ವೈದ್ಯಶಾಸ್ತ್ರದಲ್ಲಿ ಅನೇಕ ಸಿಗಳು ಬರುತ್ತೆ. ಆದರೆ ಇದೆಲ್ಲವೂ ಕೂಡ ನಾವು ಮರೆಮಾಚಿದ್ದೀವಿ. ಮುಖ್ಯವಾಗಿರ್ತಕ್ಕಂಥದ್ದು ಯದ್ಭಾವಂ ತದ್ಭವತಿ ಅಂತ. ನಮ್ಮ ಭಾವನೆ ಹೇಗಿರುತ್ತೋ ಭಾವನೆಗೆ ತಕ್ಕನಾಗಿರ್ತಕ್ಕಂಥ ಶಕ್ತಿ ಈ ಪ್ರಕೃತಿಯಲ್ಲಿರುತ್ತೆ. ಆ ಭಾವನೆಯಿಂದಲೇ ಎಲ್ಲ ಬಂದು ಸೇರುತ್ತೆ ಎನ್ನುವಂಥದ್ದು. ಹಾಗಾಗಿ ಇದಕ್ಕೆ ಜ್ಞಾನ ಮತ್ತು ಯೋಗಗಳು, ದೃಢಕಾಯ ಚಿತ್ತಗಳು, ಭವಿಷ್ಯೋತ್ತರ ಲಲಾಟ ಪುಂಜಗಳು, ಭಾವಪೂರ್ಣಗಳ ಅಮೃತಾನಂದ ತತ್ವ ಸಿಂಧೂರಗಳು ಅಂತಹ ಆಗಿದ್ದ ಪಕ್ಷದಲ್ಲಿ ಊಟವಿಲ್ಲದಲ್ಲಿನೂ ಕೂಡ ಈ ದೇಹವು ಸುಭಿಕ್ಷವಾಗಿ ಬದುಕಬಹುದಾ? ಖಂಡಿತವಾಗಿ ಬದುಕಬಹುದು. 118 ಅಂಶಗಳನ್ನು ಒಳಗೊಂಡಿರುತ್ತದೆ ಗಾಳಿಯಲ್ಲಿ. ನೀರಿನಲ್ಲಿ ಹೈಡ್ರೋಜನ್ ಎಷ್ಟು ಅಂತ ಏನು ಹೇಳ್ತೀವಿ ನಾವು, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಮತ್ತು ಹೈಡ್ರೋಜನ್ಗಳಿರಬಹುದು, ನೈಟ್ರೋಜನ್ ಇರಬಹುದು. ಇದೆಲ್ಲವೂ ಕೂಡ ಜೀವಶಾಸ್ತ್ರದ ಅಧ್ಯಯನದ ಪರಿಣಿತದಲ್ಲಿ ಬಂದಂತಹ ಸಂದರ್ಭದಲ್ಲಿ ಪ್ರಾಣವಾಹಿನಿಗಳ ತಂತುಮೇಘಗಳು ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಥ, ವಿಶುದ್ಧ, ಆಗ್ನೇಯ, ಸಹಸ್ರ ಚಕ್ರಗಳನ್ನು ನಮ್ಮ ಭಾವ ಮತ್ತು ಭಕ್ತಿ ಮತ್ತು ನಮ್ಮ ಶರೀರದಲ್ಲಿರುವ ಸ್ಪುಂಜರಗಾಮಿನಿಗಳನ್ನು ಏಕತಾ ಸೃಷ್ಟಿಯಲ್ಲಿಟ್ಟು ಅಭ್ಯಂಜನ ಕರ್ತವ್ಯದಲ್ಲಿ ಲಲಾಟಕ ಪೂರ್ವದಲ್ಲಿ ಏನು ನಾವು ಬಲಭಾಗ ಮತ್ತು ಹೊರಭಾಗ ಮತ್ತು ಒಳಭಾಗ ಅಂತ ಹಿಂದೆ ಹೇಳ್ತೀವೋ, ಮೇಲ್ಭಾಗ ಮತ್ತು ಕೆಳಭಾಗ ರಕ್ತದ ಹೇರೊತ್ತುಗಳು ಮೆದುಳಿನಲ್ಲಿ ಸೇರಿ ಮತ್ತೆ ಪಾದಕ್ಕೆ ಪಾದದಿಂದ ಮೇಲಕ್ಕೆ ಯಾವ ರೀತಿ ಹೇರುತ್ತೋ
ಭಾವಪುಂಜಗಳಲ್ಲಿ 18 ಸ್ತೋತ್ರಸಗಳು, 63 ರಚ್ಚಕೂಟಗಳು, ಅಸ್ಥಿಮಜ್ಜೆಗಳ ಅಪೂರ್ವ ಶಕ್ತಿಗಳು ಈ ಮಾನವನನ್ನ ದೃಢಕಾಯ ಶರೀರದ ಭಾವ ಮತ್ತು ಶಕ್ತಿಗಳ ಒಕ್ಕೂಟದಲ್ಲಿ ಆರೋಗ್ಯವಂತರನ್ನಾಗಿ ಇರಿಸುತ್ತೆ ಅಂತ ಅನೇಕ ಶಾಸ್ತ್ರಗಳು ಹೇಳುತ್ತೆ. ಅದೆಲ್ಲವನ್ನು ನಾವು ಮರೆಮಾಚಿಬಿಟ್ಟಿದ್ದೀವಿ. ನಿಜವಾಗಿ ಹೇಳುವುದೇ ಆದರೆ ಇಂತಹ ಒಂದು ಶುಭವಾದ ಸುಸಂದರ್ಭದಲ್ಲಿ ಮುಂದೆ ಹುಟ್ಟುವಂತಹ ಪೀಳಿಗೆಗೆ ನಾವು ಕೊಡಬೇಕಾಗಿರ್ತಕ್ಕಂಥದ್ದು ಆರೋಗ್ಯದ ಲೋಕದಲ್ಲಿ ಚರಕಶ್ರುತು, ಸುಶ್ರುತ ಶಾಸ್ತ್ರ, ವಾಗ್ಭಟಾಚಾರ್ಯರ ಒಂದು ಸವಿಸ್ತಾರವಾಗಿರ್ತಕ್ಕಂತಹ ಜ್ಞಾನ ಸಂದೇಶಗಳನ್ನು ನೋಡಿದಾಗ ದ್ವಾಪರಾಯುಗದಲ್ಲಿ ಈ ಶರೀರವನ್ನೇ ವಜ್ರ ಶರೀರ ಮಾಡಿರ್ತಕ್ಕಂತಹ 5 ಮೂಲಿಕೆಗಳಿದೆ. ಈಗಲೂ ಕೂಡ ಇದೆ. ಅದು ತ್ರಿಕಟ್ಟು ಮತ್ತು ತ್ರಿಫಲ, ತಾರೆಕಾಯಿ, ನೆಲ್ಲಿಕಾಯಿ ಮತ್ತು ಹರಳೆಕಾಯಿ ಅಂತ ಹೇಳ್ತೀವೋ, ತ್ರಿಫಲ ಚೂರ್ಣ ಮತ್ತು ತ್ರಿಕಟ್ಟು. ಯಾವುದದು ತ್ರಿಕಟ್ಟು? ಮರೀಚ, ಮೆಣಸು ಮತ್ತು ಶುಂಠಿ, ಇಪ್ಪಲಿ. ಇವುಗಳನ್ನು ಭಾವನೆ ಮಾಡುವುದಕ್ಕೂ ಸುಮಾರು ವ್ಯತ್ಯಾಸೀಕರಣಗಳನ್ನ ಚರಕಶ್ರುತು ಅಧ್ಯಯನಕಾರರು ಬರೆದಿಟ್ಟಿದ್ದಾರೆ. ಅದನ್ನ ಸೂರ್ಯ ಪುಟ್ಟದಲ್ಲಿ ಎಷ್ಟು ದಿವಸಗಳ ಕಾಲ ಒಣಗಿಸಿ ಮತ್ತೆ ಮಾಳಿಗೆಯ ಮೇಲಿಟ್ಟು ಚಂದ್ರನ ಏನು ತನವಂತ ಹೇಳ್ತೀವಿ, ಹಿಮ ಅಂತೀವ, ಹಿಮದಲ್ಲಿ 48 ದಿವಸಗಳ ಕಾಲ ಇಟ್ಟು ಮತ್ತೆ ಒಣಗಿಸಿ ಪುಟ್ಟ ಕೊಟ್ಟು ಹಸುವಿನ ಗೋಮಾತೆಯ ತಿಪ್ಪೆ ಇರುತ್ತಲ್ಲ ಅದರಲ್ಲಿ ಮಣ್ಣಿನ ಮಡಕೆಯಲ್ಲಿಟ್ಟು ಅದನ್ನು ಭಸ್ಮ ಮಾಡಿ ತೆಗೆದುಕೊಳ್ಳುವ ವಿಧಾನಗಳಿದೆ. ಹಾಲಿನಲ್ಲಿ, ಮೊಸರಿನಲ್ಲಿ, ಜೇನುತುಪ್ಪದಲ್ಲಿ ತೆಗೆದುಕೊಂಡಿದ್ದೆ. ಅದರ ಸರ್ವ ರೋಗಗಳನ್ನು ನಿವಾರಣೆ ಮಾಡುವುದಕ್ಕೆ ಹಲವಾರು ಮದ್ದುಗಳುಂಟು ಅಂತ ಹೇಳಿದ್ದಾರೆ. ಅದೇ ತರಹದಲ್ಲಿ ನವಪಾಷಾಣ ವಿಧಿಗಳಲ್ಲೂ ಕೂಡ, ಪಾಷಾಣ ಅಂದ್ರೆ 9 ತರಹದ್ದು, ಗಂಧಕ, ತಾಡಕ, ಮಣಿಶಿಲೆ, ಅಟ್ಟಾಳು, ದಜ್ಜಾಳು ಇಂತಹ ಔಷಧಿಗಳು ಕೂಡ ಕ್ಯಾನ್ಸರ್ನಂತಹ ಲುಕೇಮಿಯಾ ಎಂಬತಕ್ಕಂತಹ ರಕ್ತದ ಕ್ಯಾನ್ಸರ್ಗಳನ್ನು ಹೋಗಲಾಡಿಸ್ತಕ್ಕಂಥದ್ದು ಒಂದೇ ಒಂದು ಗಿಡ ಇದೆ ನಮ್ಮ ಭಾರತ ದೇಶದಲ್ಲಿ, ನಿತ್ಯ ಕಲ್ಯಾಣಿ ಅಂತ. ಅದು ಕಾಸಿ ಕಣಗಲು ಅಂತ ನಾವು ಕರಿತೀವಿ, ಕಾಸಿ ಕಣಗಲ ಗಿಡ ಅಂತ. ನಿತ್ಯ ಕಲ್ಯಾಣಿ ಎಂಬತಕ್ಕಂತಹ ವೃಕ್ಷದಿಂದಲೇ ರಕ್ತದ ಕ್ಯಾನ್ಸರ್, ಬ್ರೈನ್ ಕ್ಯಾನ್ಸರ್ ಮತ್ತು ಚರ್ಮದ ಏನು ಲೆಪ್ರೋಸಿ ಇರ್ಬೋದು, ಇದನ್ನೆಲ್ಲವನ್ನು ಕೂಡ ನಾವು ಸಾವಿರಾರು ರೋಗಿಗಳನ್ನ ವಾಸಿ ಮಾಡುವುದಕ್ಕೆ ಸಮಕ್ಷಮ ಚಿತ್ರಣಗಳು ಕೂಡ ಇದೆ. ವಾಸಿ ಮಾಡಿರುವುದಕ್ಕೆ ಸಮಕ್ಷಮವಾಗಿರತಕ್ಕಂತಹ ರಿಪೋರ್ಟ್ ಕೂಡ ನಮ್ಮಲ್ಲಿದೆ. 20 ವರ್ಷಗಳಿಂದಲೂ ಕೂಡ ಆಯುರ್ವೇದ ಒಂದು ಸಮಾಗಮ ಹತ್ತಿರದಲ್ಲಿ ನಾವು ಹೊಂದಿಕೊಂಡು ಬಂದಂತಹ ವಸ್ತು ತುಣುಕುಗಳನ್ನು ನೋಡಿದಾಗ ಖಂಡಿತವಾಗಿಯೂ ಅಂತಹ ಎಲ್ಲೋ ಒಂದು ಜ್ಞಾನ ಭಂಡಾರ ಕೋಶಗಳು ಮರೆಯಾಗ್ತಾ ಇದೆ. ಇದೆಲ್ಲವೂ ಕೂಡ 1826ರಲ್ಲಿ ವೈದ್ಯಕೀಯ ಶಿಕ್ಷಣ ಗ್ರೀಕ್ ದೇಶದಿಂದ ಬಂದಿರತಕ್ಕಂತಹ ಯಾವ ಮುಂಬೈನಲ್ಲಿ ಪ್ರಥಮದಲ್ಲಿ ಪ್ರಾರಂಭವಾಯಿತೋ ಅದಕ್ಕಿಂತ ಮುಂಚಿತವಾಗಿ ನೋಡಿ, ಮೆದುಳಿನಲ್ಲಿ 1,63,000 ಸ್ತೋತ್ರಗಳ ಪುಂಜಗಾಮಿಗಳು, ಲಲಾಟ ಕಂಪುಷ್ಪಗಳು 4 ಭಾಗಗಳ ಏನು ನಮ್ಮ ಬ್ರೈನ್ ಸಿಸ್ಟಮ್ಸ್ ಇದೆಯೋ 4 ಭಾಗಗಳಾಗಿ ಅದರಲ್ಲಿ 164 ಶಾಖಾಂಶಗಳಿದೆಯೋ ಅದನ್ನೆಲ್ಲವನ್ನು ಕೂಡ ಸರಿಪಡಿಸುವುದಕ್ಕೆ ಒಂದೇ ಒಂದು ಮೂಗಿನಲ್ಲಿ ಹಿಂಡುವುದಕ್ಕೆ ಒಂದು ಚಂದ್ರಕಾಳಿ ಮತ್ತು ಅಜ್ಜಿ ಅಂದ್ರೆ ತುಪ್ಪ ಅಂತಹ ಮತ್ತು ನುಗ್ಗೆ ಸೊಪ್ಪಿನ ರಸದಿಂದ ಅವೆರಡು 4 ತೊಟ್ಟುಗಳನ್ನ ನಾವು ಇತ್ತ ಕಡೆ ಒಳ್ಳೆಯಲ್ಲಿ 3 ತೊಟ್ಟು, ಇತ್ತ ಕಡೆ ಒಳ್ಳೆಯಲ್ಲಿ 3 ತೊಟ್ಟು ಹಿಂಡಿದ್ದೆ ಆದ್ರೆ ನಮ್ಮ ಮಿದುಳಿನಲ್ಲಿರ್ತಕ್ಕಂತಹ ರಕ್ತದ ಯಾವುದಾದ್ರೂ ಹೆಪ್ಪುಗಟ್ಟಿರ್ತಕ್ಕಂತಹ ಸಂದರ್ಭಗಳು 18 ನಿಮಿಷದಲ್ಲಿ ಅದು ಹೆಪ್ಪನ್ನ ಹೊಡೆದು ತಿಳಿವಿ ಮಾಡುವಂತಹ ವಿಚಾರಗಳನ್ನು ಕೂಡ ನಮ್ಮ ಚರಕಶ್ರುತು, ಸುಶ್ರುತ ಶಾಸ್ತ್ರ, ವಾಗ್ಭಟಾಚಾರ್ಯರ ಅನೇಕ ಗ್ರಂಥ ಪಠ್ಯಗಳನ್ನ ನಾವು ನೋಡಿದ್ದೀವಿ. ಹಾಗಾಗಿ ಇದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಮರೆಯಾಗ್ತಾ ಇದೆ, ಮರೆ ಮಾಚ್ತಾ ಇದೆ. ಇದೆಲ್ಲವನ್ನು ಕೂಡ ಮುಂದಿನ ಪೀಳಿಗೆಗೆ ಬೇಕಾಗುತ್ತೆ. ಇನ್ನು 5 ವರ್ಷಗಳು ಹೋದ ನಂತರದಲ್ಲಿ ಮಲಜಾರೆ ರೋಗ ಹರೆ ಅಂತ, ಮಲಮೂತ್ರಗಳು ಸರಿಯಾಗಿ ಯಾರಿಗೂ ಸರಿಯಾಗಿ ಆಗ್ತಾ ಇಲ್ಲ. ಇನ್ನು 2 ರಿಂದ 3 ವರ್ಷಗಳಲ್ಲಿ ಪ್ರತಿಯೊಬ್ಬರು ಕೂಡ ನಾವು ಪ್ರತಿ ಉದ್ಯೋಗ ಮಾಡದಲ್ಲಿ ಬರೀ ನಮ್ಮ ಚರ್ಮಗಳನ್ನು ಕೆರೆಯುವಂತಹ ರೋಗ ಬರುತ್ತೆ. ಏನಕ್ಕೆಂದ್ರೆ ಇನ್ನು 3 ರಿಂದ 5 ವರ್ಷ ಪ್ರತಿಯೊಬ್ಬರಿಗೂ ಕೂಡ ಶರೀರವನ್ನೆಲ್ಲ ನಾವು ಬರೀ ಕೆರ್ಕೊಂಡು ಕುಂತ್ಕೊಳ್ಬೇಕು ಅಂತಹ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ ಎಂದಾಗ ಯಾವತ್ತೂ ಕೂಡ ಶರೀರದಲ್ಲಿ ನಾವು ತಿನ್ನುವಂತಹ ಆಹಾರಾದಿಗಳು ರಸದಿಂದ, ರಕ್ತದಿಂದ, ಮಜ್ಜದಿಂದ ಶುಕ್ಲ ಆಗ್ತವ. ಹೆಣ್ಣು ಮಕ್ಕಳಿಗೆ ಬರುತ್ತೆ, ಗಂಡು ಮಕ್ಕಳಲ್ಲಿ ಶುಕ್ಲ ಬರುತ್ತೆ. ಶುಕ್ಲಗಳಲ್ಲಿ ಧಾತುಗಳು, ನವಧಾತುಗಳ ಬಿಡಿ, ಪಿಂಜಗಳ ಪ್ರವಿಷ್ಟಗಳು ಇವೆಲ್ಲವನ್ನು ಯೋಚಿಸಿದ್ದಾಗ ಎಲ್ಲೋ ಒಂದು ಕಡೆ ಇದೆಲ್ಲವೂ ಮರೆಮಾಚುತ್ತಿದೆ ಅನ್ನುವಂತಹ ಈ ವೈದ್ಯ ವೃತ್ತಿಯು ವೈದ್ಯ ನಾರಾಯಣ ಹರಿ ಬ್ರಹ್ಮ ಲಲಿತ ಅರ್ಪಣಂ ಶೋಭಿತೋ ಬ್ರಹ್ಮಕೂಟ ಲಲಾಟಕಂ ಪೂರ್ವಂ ಭಾಗೇಶು ಪಂಚಾಗ್ನಿ ಭೂತಾತ್ಮಕಂ ಬಿಂದು ಸಿಂಧು ನಯನಸ್ಯ ಲಲಾಟಕಂ ವಿಶ್ವಂ ಭಾಗೇಶು ಸಂಪತ್ತಿ ದ್ವಯಕಂತಹ ಜಗತ್ತಿನಲ್ಲೆಲ್ಲದಕ್ಕಿಂತ ಮುಂಚೆ
ಆರೋಗ್ಯ ಭಾಗ್ಯವೇ ಸ್ವರ್ಗವೆಂದು ಮಹನೀಯರ ಅಭಿಪ್ರಾಯವಿದೆ. ಇಂಥವುದು ಈಗಿನ ಕಾಲಘಟ್ಟದಲ್ಲಿ ಬೇಕಾಗುತ್ತೆ. ವಸ್ತು ವ್ಯತ್ಯಾಸೀಕರಣಗಳಲ್ಲಿ ಹೆಣ್ಣು ಮಕ್ಕಳಲ್ಲಿ ಋತುಸ್ರಾವಗಳ ಮಜ್ಜನಗಳು ಸರಿಯಾಗಿ ಆಗ್ತಾ ಇಲ್ಲ. ಕಾರಣಗಳೇನು? ಋತುಸ್ರಾವಗಳು ಸರಿಯಾಗಿ 24ರಿಂದ 28 ಅಥವಾ 30 ದಿವಸದೊಳಗೆ ಆಗಬೇಕು. ಅದು ವ್ಯತ್ಯಾಸವಾದಾಗ ಏನೇನು ರೋಗ ಬರುತ್ತೆ, ಯಾವ ರೀತಿ ಏನು ತೊಂದರೆಯಾಗುತ್ತೆ, ಎಕ್ಸೆಕ್ಸ್ ವರ್ಣ ತಂತುಗಳಲ್ಲಿ ಪ್ರಪಂಚ ಪುಂಜಗಳು ಯಾವ ರೀತಿ ಕೆಲಸ ಮಾಡುತ್ತೆ, ಎಲ್ಲವೂ ಸಂಸ್ಕಾರವಾಗತಕ್ಕಂಥ ವಸ್ತು ನುಡಿಮುತ್ತುಗಳು ಜ್ಞಾನಕೋಶಗಳು ಬಂದಾಗ ಮುಂದೆ ಹುಟ್ಟುವಂತಹ ಮಕ್ಕಳಲ್ಲಿ ನಾವೆಲ್ಲವೂ ಕೂಡ ಒಂದು ಸಮೃದ್ಧಿಯನ್ನು ಕಾಣ್ತೀವಿ. ಈಗಾಗಲೇ ಜನಿಸುವಂತಹ ಮಕ್ಕಳನ್ನ ನಾವು ನೋಡ್ತಾ ಇದ್ದೀವಿ, ಯಾವಾಗ ಪ್ರಸವ ವೇದನೆ ಸರಿಯಾಗಿ ಆಗ್ತಾ ಇಲ್ಲ. ಕಾರಣಗಳೇನು? ಪ್ರಸವ ವೇದನೆ ಸರಿಯಾದ ಸಮಾಗತ್ವದಲ್ಲಿ ಪ್ರಾಕೃತಿಕ ನಿಬಂಧದಲ್ಲಿ ಆದ್ರೆ ಏನಾಗುತ್ತೆ, ಅದನ್ನ ವ್ಯತ್ಯಾಸೀಕರಣವಾಗ ಏನಾಗುತ್ತೆ ಅಂತಲೂ ಕೂಡ ಇರುತ್ತೆ. ಇದು ಬಹಳ ಸವಿಸ್ತಾರವಾಗಿರ್ತಕ್ಕಂಥ ನುಡಿಮುತ್ತುಗಳು. ಇಂತಹ ಒಂದು ವೈದ್ಯರನ್ನ ಇಂತಹ ಒಂದು ಕ್ಷೇತ್ರದಲ್ಲಿ ಕರೆಸಿ ಅವರನ್ನು ಸನ್ಮಾನಿಸಿ ವೈದ್ಯರಂತವನ್ನು ಕೊಟ್ಟು ಖಂಡಿತವಾಗಿ ಅವರನ್ನು ಗುರುತಿಸಿ ಸರ್ವ ಹೃದಯದವರನ್ನ ಅತಿಶ್ಲಾಘನೀಯವಾಗಿ ಸನ್ಮಾನ ಮಾಡತಕ್ಕಂಥದ್ದು ಈ ಒಂದು ನಮ್ಮ ಕರ್ನಾಟಕದ ಮೀಡಿಯಾ ಕ್ಲಬ್ ಇವರ ವತಿಯಿಂದ ಖಂಡಿತವಾಗಿ ಅತಿ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಏಕೆಂದ್ರೆ ಹಣ ಎಷ್ಟೋ ಇದೆ, ಗುಣ ಇದೆ, ಆರೋಗ್ಯ ಸಿಗ್ತಾ ಇಲ್ಲ. ಕೆಲವೇ ದಿವಸಗಳಲ್ಲಿ ಎಲ್ಲವೂ ಕೂಡ ನಶಿಸುವಂತಹ ಸಂದೇಶಗಳು ಬಂದಿದೆ. ಇದು ಜ್ಞಾನದಿಂದಲ ಅಥವಾ ನಾವು ಮಾಡುವಂತಹ ಸಂತೋಷದ ವಿನಿಮಯವಾಗಿರ್ತಕ್ಕಂಥ ಉಪಯೋಗವಾಗಿರ್ತಕ್ಕಂಥ ಜ್ಞಾನಕೋಶಗಳ ಪವಿರ್ಭಾಗ್ಯಗಳ ಎಂಬುದಾಗಿ ಯೋಚನೆ ಮಾಡಿದ್ದೆ ಆದರೆ ಸಿಕ್ಕುತ್ತೆ ನಮಗೆ ಕೊನೆಯಲ್ಲಿ ಒಂದೇ ಒಂದು ನರಕದ ಸ್ಥಿತಿಯಂದ್ರೆ ಅನಾರೋಗ್ಯ ಎಂಬತಕ್ಕಂತಹ ನುಡಿಮುತ್ತು. ಹಾಗಾಗಿ ಇಂಥವುದು ಜಾಗೃತವಾಗಬೇಕು, ಸರ್ವರಲ್ಲೂ ಸೇರಬೇಕು. ಪ್ರತಿನಿತ್ಯವೂ ಕೂಡ ನಮ್ಮ ಪ್ರಾಣವಾಹಿನಿಗಳ ಅಪಾನವಾಯು, ಉದಾನವಾಯು, ಸಮಾನವಾಯು ಇವತ್ತೇ ನಮ್ಮ ಪ್ರಾಣ ಪಕ್ಷಿ ಆರೋಗುತ್ತೆ ಅಂತ ನಮ್ಮ ಸ್ವರವಿಜ್ಞಾನದಲ್ಲಿ ನೀವೆಲ್ಲರೂ ಕೂಡ ತಿಳಿದುಕೊಳ್ಳಬಹುದು. ಉಚ್ಚವಾಸ ವಿಶ್ವಾಸಗಳ ನೀಡ ಪಿಂಗಳ ಸುಷುಪ್ತ ನಾಡಿಗಳ ಸಂದೇಶ ಮುಖಗಳು ಎಷ್ಟಿದೆ. ನಾವು ಉಸಿರಾಡುವಂತಹ ಒಂದು ಬಾರಿ ಉಸಿರಾಡುವಾಗ ಆಫ್ಲಿಕ್ ಆಕ್ಸಿಜನ್ ತಗೊಳ್ತೀವಿ, ಮತ್ತೆ ಹೊರಗಡೆ ಬಿಡುವಾಗ ಆಫ್ಲಿಕ್ ಇಂಗಾಲದ ಆಮ್ಲವನ್ನು ಬಿಡ್ತೀವಿ. ಅದನ್ನು ಬಂಧಿಸಿದಾಗ ಏನಾಗುತ್ತೆ, ಆಮ್ಲಜನಕವನ್ನು ನಾವು ಆಯಾ ಕಾಲಘಟ್ಟದಲ್ಲಿ ಕುಂಡಲಿನಿಗಳಲ್ಲಿ ನಾವು ಮಿಂದಾಗ ನಮ್ಮ ಶರೀರದಲ್ಲಿ ಎಂತಹ ರೋಗಗಳು ಮಾಯವಾಗುತ್ತೆ. ವಾತಜ ಪಿತ್ತಜ ಕಫಜಗಳು ಯಾವ ರೀತಿ ಓಡೋಗುತ್ತೆ, ಇದೆಲ್ಲವೂ ಯೋಗಾಭ್ಯಾಸ ಶಾಸ್ತ್ರಗಳಲ್ಲಿ ಬರುತ್ತೆ. ಇದೆಲ್ಲವೂ ಕೂಡ ಮಕ್ಕಳಿಗೆ ತಿಳಿಯಬೇಕಾಗುತ್ತೆ. ಸಹೃದಯವಂತರಾಗಿ ನಮ್ಮ ತಾತ ಅಜ್ಜಿಯಂದಿರು ಬದುಕ್ತಿದ್ರಲ್ಲ 100 ವರ್ಷ 120 ವರ್ಷ, ಅದಕ್ಕೆ ನಾವೆಲ್ಲರೂ ಕೂಡ ಶ್ರಮಪಟ್ಟು ಅಂತಹ ಮಾರ್ಗಕ್ಕೆ ನಾವು ಕೊಂಡೊಯ್ಯಬೇಕಾಗುತ್ತೆ ಎನ್ನುವುದನ್ನು ಹೇಳುತ್ತಾ ಸರ್ವರೆಲ್ಲರಿಗೂ ಕೂಡ ಒಳಿತು ಮಾಡಲಿ. ಆ ಭಗವಂತ ಆಯುಷ್ಯ, ಆರೋಗ್ಯ, ಕೀರ್ತಿ, ಸಮೃದ್ಧಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಆಶಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ. ಜೈ ಕರ್ನಾಟಕ. ಡಾಕ್ಟರ್ ಶ್ರೀ ಸಿದ್ದರಾಜ ಸ್ವಾಮಿಗಳಿಗೆ ವಂದನೆಗಳನ್ನ ಹೇಳ್ತಾ ಮುಂದಿನ ಕಾರ್ಯಕ್ರಮ ಗೌರವಾರ್ಪಣೆ. ಸನ್ಮಾನ್ಯ ಶ್ರೀ ಶರತ್ ಕುಮಾರ್ ಶೆಟ್ಟಿ ಅವರು ದಯವಿಟ್ಟು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಸರ್. ವಕೀಲರು ಸನ್ಮಾನ್ಯ ಶ್ರೀ ಶರತ್ ಕುಮಾರ್ ಶೆಟ್ಟಿ, ಖ್ಯಾತ ವಕೀಲರು. ಬಿಚ್ಚುಕತ್ತಿ ಖಾಜಾ ಹುಸೇನ್, ಸಂಪಾದಕರು ಉದಯ ದಿಗಂತ ಪತ್ರಿಕೆ. ದಯವಿಟ್ಟು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಸರ್. ಬಿಚ್ಚುಗತ್ತಿ ಖಾಜಾ ಹುಸೇನ್, ಸಂಪಾದಕರು ಉದಯ ದಿಗಂತ ಪತ್ರಿಕೆ.
ದಯಾನಂದ್ ಎಂ, ಉಪಸಂಪಾದಕರು, ಕನಸಿನ ಭಾರತ ಪತ್ರಿಕೆ. ದಯಾನಂದ್ ಎಂ, ದಯವಿಟ್ಟು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಸರ್. ರಮೇಶ್ ಬಾಬು ಕೆವಿ, ಮಾಲೀಕರು ಮ್ಯಾಕ್ಸ್ ಸರ್ವಿಸ್. ರಮೇಶ್ ಬಾಬು ಕೆವಿ, ಮಾಲೀಕರು ಮ್ಯಾಕ್ಸ್ ಸರ್ವಿಸ್. ದಯವಿಟ್ಟು ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತೀವಿ. ಹಲೋ ಸರ್, ಒಂದು ನಿಮಿಷ ನೋಡಲಿಲ್ಲ. ಇಲ್ಲ ಪರವಾಗಿಲ್ಲ. ನಾವು ಹಿಂದೆ ಅಲ್ಲಿ ಮುಂದೆ ನೋಡ್ತಾ ಇದ್ದೀವಿ. ಹಲಗಿ ಸುರೇಶ್, ಪತ್ರಕರ್ತರು ಮತ್ತು ಹೋರಾಟಗಾರರು, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್. ಹಿಂಗೆ ಹೋಗೋಣ. ಹಾಗೆ ಒಂದು ಕಣಿ ಮಾಡ್ಕೊಂಬಿಡಲ್ಲ. ರಮೇಶ್ ಎಸ್ ಟಿ, ಅಧ್ಯಕ್ಷರು, ಕರ್ನಾಟಕ ಮೀಡಿಯಾ ಕ್ಲಬ್, ಸಂಪಾದಕರು, ಕನಸಿನ ಭಾರತ ಪತ್ರಿಕೆ. ಪರಮ ಪೂಜ್ಯ ಜಗದ್ಗುರು ರಮೇಶ್ ಎಸ್ ಜಿ, ಅಧ್ಯಕ್ಷರು, ಕರ್ನಾಟಕ ಮೀಡಿಯಾ ಕ್ಲಬ್, ಸಂಪಾದಕರು, ಕನಸಿನ ಭಾರತ ಪತ್ರಿಕೆ, ಸಿಇಒ TV23 ಕನ್ನಡ, ಸಂಸ್ಥಾಪಕರು, ಕನಸಿನ ಭಾರತ ಫೌಂಡೇಶನ್, ಕಾರ್ಯದರ್ಶಿ, ಕರ್ನಾಟಕ ಪ್ರೆಸ್ ಕ್ಲಬ್. ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ಬಸವರಮಾನಂದ ಸ್ವಾಮೀಜಿಯವರು, ಪೀಠಾಧ್ಯಕ್ಷರು, ಶ್ರೀ ವನಕಲ್ಲು ಮಲ್ಲೇಶ್ವರ ಮಹಾಸಂಸ್ಥಾನ ಮಠ. ದಯವಿಟ್ಟು ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೀವಿ ಗುರುಗಳು. ಓಕೆ ಹಾಂ ಸರಿ, ಏನು ಮಾಡಲಾ? ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ಬಸವರಮಾನಂದ ಸ್ವಾಮೀಜಿಯವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಡಾಕ್ಟರ್ ಶ್ರೀ ಶ್ರೀ ಸಿದ್ದರಾಜ ಸ್ವಾಮಿಗಳು, ಪೀಠಾಧ್ಯಕ್ಷರು, ಶ್ರೀ ಕ್ಷೇತ್ರ ಪಾಲನ ಮಠ. ದಯವಿಟ್ಟು ಗೌರವವನ್ನು ಸ್ವೀಕರಿಸಬೇಕು ಸರ್.
ಖಾಲಿ ಮಾಡ್ಕೊಂಡು ಒಂದು ಹಾಂ ಸರಿ ಹಲೋ, ರೇಖಾ ಅವರಿಗೆ ಇದೀಗ ಒಂದು ಸನ್ಮಾನ. ರೇಖಾ ಅವರಿಗೆ ಇದೀಗ ಆಸೀನರಾಗಬೇಕು.